ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ನಾನು ಮುನೇಶ್ವರ ಸ್ವಾಮಿ ಪೂಜೆನ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇದೇ ಮುನೇಶ್ವರ ಸ್ವಾಮಿ ದೇವಸ್ಥಾನ. ಇದು ನಮ್ಮ ಮನೆಯಿಂದ ಒಂದು 5 ಮಿನಿಟ್ಸು ಸಹ ಆಗಲ್ಲ. ಇಲ್ಲಿ ನಮ್ಮ ಫ್ರೆಂಡ್ ಮನೆ ದೇವರಿದು, ಅದಕ್ಕೋಸ್ಕರ ಅಲ್ಲಿ ಅವರು ಕುರಿ ಹೊಡಿತಾಯಿದ್ರು. ಇವತ್ತು ಅವರ ಒಂದು ಪೂಜೆ ಇತ್ತು. ವರ್ಷ ಅವರು ಮಾಡ್ತಾರೆ. ಸೊ ನಮ್ಮನ್ನು ಕರೆದಿದ್ರು. ಸೊ ಹತ್ರನೇ ಅಲ್ವಾ, ಇರು ಹೋಗಿ ಬಂದ್ಬಿಡೋಣ ಅಂತ ಹೊರಟ್ವಿ. ನಮ್ಮ ಮನೆಯವರು ಉಲ್ಲಾಸು ಚೀಕು ಎಲ್ಲ ಆರತಿ ತೊಗೊಬಾಯಿದ್ರು. ನಮ್ಮ ಫ್ರೆಂಡ್ ಯಜಮಾನ್ರ ಜೊತೆ ಮಕ್ಕಳಿದ್ದಾರೆ. ಸೊ ಚೀಕು ನಾನೆಲ್ಲೋ ಹೋಗ್ಬಿಟ್ಟಿದ್ದೀನಿ ಅಂತ ಮಮ್ಮಿ ಅಂತಿದ್ದಾನೆ. ಈ ಪಾಪಗೂ ನಮ್ಮ ಪಾಪಗೂ ಏನಂದರೆ ಒಂದು 3 ಮಂತ್ಸ್ ಡಿಫ್ರೆನ್ಸ್ ಅಷ್ಟೇ. ಸೊ ನೋಡಿ, ಆರತಿ ಎಲ್ಲ ತಂಬಿಟ್ಟು ಆರತಿ ಎಲ್ಲ ಮಾಡ್ತಾಯಿದ್ದಾರೆ. ಇದು ಅವರ ಒಂದು ಫ್ಯಾಮಿಲಿ, ಅವರ ಅತ್ತೆ. ಈ ಪುಟಾಣಿ ಇದೆಯಲ್ಲ, ಈ ಪುಟಾಣಿ ಸ್ಟೋರಿ ಹೇಳ್ತೀನಿ ನಾನು. ಸೊ ನೋಡಿ, ಇವರು 3 ಜನ ಸೊಸೆದ್ರು. ವಾರ್ಗಿಟ್ಟಿದ ಥರನೇ ಇಲ್ಲ, ಅವ್ರು ಆ್ಯಕ್ಚುಲಿ ಫ್ರೆಂಡ್ಸ್ ಥರ ಇದ್ದಾರೆ. ತುಂಬ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ. ಯಾಕಂದರೆ ಈಗಿನ ಕಾಲದಲ್ಲಿ ವಾರ್ಗಿತ್ತಿಯರು ಕಿತ್ತಾಡೋದು ನೋಡಿದ್ದೀವಲ್ವ. ಸೊ ಪಾಪ ಯಾರ ದೃಷ್ಟಿನೂ ತಾಗದೇ ಇರಲಿ, ಅವ್ರು 3 ಜನ ಅದೇ ರೀತಿ ಖುಷಿಯಾಗಿ ಇರಲಿ. ಸೊ ನೋಡಿ, ತಂಬಿಟ್ಟು ಆರತಿ ಅದರ ದೇವರ ಪ್ರದಕ್ಷಿಣೆ ಮಾಡ್ತಿದ್ದಾರೆ ಆರತಿನ ಇಟ್ಕೊಂಡು. ಸೊ ಕೋಳಿ ಹಾಗೆ ಕುರಿನ ಇಲ್ಲಿ ದೇವರಿಗೆ ಪ್ರಸಾದವಾಗಿ ಕೊಟ್ಟರು ಅಂತಲೇ ಹೇಳ್ಬೋದು. ಸೊ ಏನೋ ಒಂದು ಖುಷಿ ಆಗುತ್ತೆ, ಯಾರೋ ಒಬ್ಬರು ಫಂಕ್ಷನ್ಗೆ ಕರೆದ್ರೆ ಸೊ ಯಾಕಪ್ಪ ಹೋಗ್ಬೇಕಾ ಅಂತ ಅನಿಸ್ತಾಯಿತ್ತು ಬಿಸಿಲಲ್ಲಿ. ಬಟ್ ಫ್ರೆಂಡ್ ಅಲ್ವಾ, ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಹೋಗಲೇಬೇಕು. ಅದು ಬೇರೆ ನಮ್ಮ ಮನೆಯಿಂದ ಬರೀ ವಾಕೇಬಲ್ ಡಿಸ್ಟೆನ್ಸ್, ಅದು 5 ಮಿನಿಟ್ಸ್ ಅಷ್ಟೇ. ಸೊ ನನ್ನ ಫ್ರೆಂಡು ಹಣ್ಣಂಪಲ್ ತಟ್ಟೆ ಎಲ್ಲ ಇಟ್ಕೊಂಡಿದ್ದಾಳೆ. ಸೊ ನಂದು ಅವ್ರದ್ದು ಫ್ರೆಂಡ್ಶಿಪ್ ಆಲ್ಮೋಸ್ಟ್ 13 ಇಯರ್ಸ್ ಅಂತಲೇ ಹೇಳ್ಬೋದು. 13 ವರ್ಷದ ಸ್ನೇಹ ನಮ್ಮದು. ಸೊ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಅವ್ರು ಪೂಜೆ ಮಾಡ್ತಿದ್ರಲ್ಲ, ಹಾಗೆ ಸುಮ್ಮನೆ ಕೂತಿದ್ವಿ ಪೂಜೆ ಆಗಲಿ ಅಂತ. ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಊಟ ಆಗಿರ್ಬೋದು, ಹಾಗೆ ದೇವರ ಒಂದು ಅಲಂಕಾರನೂ ಸಹ ತುಂಬ ಚೆನ್ನಾಗಿ ಮಾಡಿದರು. ಸೊ ನೋಡಿ, ಮತ್ತು ಅದೇನೋ 3 ಪ್ರದಕ್ಷಿಣೆ ಹಾಕಬೇಕಂತೆ ಕುರಿ ಮತ್ತು ಕೋಳಿನ ಇಟ್ಕೊಂಡು. ಸೊ ಅದಕ್ಕೆ ಮತ್ತೆ 3 ಪ್ರದಕ್ಷಿಣೆ ಹಾಕ್ತಾಯಿದ್ದಾರೆ ಅಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ. ಸೊ ಏನೋ ಒಂದು ಫಂಕ್ಷನ್ ಮಾಡಿದ್ರೆ ಒಂದು ಫ್ಯಾಮಿಲಿಲಿ ಒಂದು ಕಳೆ ಅಂತ ಹೇಳ್ತಾರಲ್ಲ, ಸೊ ಆ ಥರ ಈ ಫ್ಯಾಮಿಲಿಲಿ ಇತ್ತು ಅಂತಲೇ ಹೇಳ್ಬೋದು. ನೋಡಿ, ನಾನು ಹೇಳೋದ್ನಲ್ಲ 3 ಪ್ರದಕ್ಷಿಣೆ ಹಾಕಬೇಕು ಅಂತ. ಸೊ 3 ಪ್ರದಕ್ಷಿಣೆ ಹಾಕ್ತಾಯಿದ್ದಾರೆ ಇಲ್ಲಿ. ಸೊ ಇದು ರೈಲ್ವೆ ಟ್ರ್ಯಾಕ್ ಪಕ್ಕನೇ ಇರೋದ್ರಿಂದ ಸೊ ರೈಲ್ ಹೋಗ್ತಾ ಇದ್ರೆ ಮಕ್ಳಿಗೆ ತೋರಿಸ್ಕೊಂಡೆಲ್ಲ ಖುಷಿ ಪಡ್ತಾಯಿದ್ವಿ ನಾವು. ಆಲ್ಮೋಸ್ಟ್ ಅಲ್ಲಿ ಇದ್ದಿದ್ದೆಲ್ಲ ಚಿಕ್ಕ ಪುಟಾಣಿ ಮಕ್ಕಳು, ಎಲ್ಲ 1 ವರ್ಷ 1.5 ವರ್ಷ 2 ವರ್ಷದ ಮಕ್ಕಳೇ ಇರೋದ್ರಿಂದ ಸೊ ಪಾಪು ಎಲ್ಲ ಅಲ್ಲಿ ತೋರಿಸ್ಕೊಂಡು ಖುಷಿಯಾಗಿ ಇದ್ದರು. ಸೊ ನೋಡಿ, ದೇವರ ಒಂದು ಪ್ರದಕ್ಷಿಣೆ ಕುರಿ ಜೊತೆ ಮಾಡ್ತಾಯಿದ್ರೆ ನಾವು ಅಲ್ಲೇ ಸೈಡಲ್ಲಿ ಕೂತಿದ್ವಿ. ಸೊ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸ್ನೇಹ ಮಾಡೋದು ದೊಡ್ಡದಲ್ಲ, ಅದನ್ನು ಉಳಿಸ್ಕೋಬೇಕು. ಏನೋ 1 ವರ್ಷ 2 ವರ್ಷ ಸ್ನೇಹ ಮಾಡಿ, ಇಲ್ಲ 5 ತಿಂಗಳು ಸ್ನೇಹ ಮಾಡಿ ಬಿಟ್ಬಿಡೋದಲ್ಲ. ಖಂಡಿತವಾಗ್ಲೂ ನಾವಿರೋವರೆಗೂ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಏನಂತೀರ? ನಿಜ ಅಲ್ವಾ? ಮುನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಯಾಕಂದರೆ ಅಷ್ಟು ಚೆಂದ ಪೂಜೆ ಮಾಡಿದರು ಅವರು. ಸೊ ಇಲ್ಲಿ ಈಗ ಏನಂತಾರೆ, ಪ್ರಸಾದವಾಗಿ ಕೊಡ್ತಾರೆ. ನೋಡಿ, ಊಟಕ್ಕೆ ಕೂತಿದ್ವಿ ನಾವು ಆ್ಯಕ್ಚುಲಿ. ಸೊ ಎಲ್ಲ ರೆಡಿ ಆಗಿತ್ತು. ನನ್ನ ಫ್ರೆಂಡೇ ಇದನ್ನು ಶೂಟ್ ಮಾಡಿದ್ದು ಅಂತಲೇ ಹೇಳ್ಬೋದು. ಸೊ ತುಂಬ ಜಾಯ್ಫುಲ್ ಆಗಿದ್ದರು ಅವ್ರ ಭಾವ. ಇವರು ಬಡಿಸೋದ್ರಲ್ಲಿ ಖುಷಿಯಾಗಿ ನಕ್ಕೊಂಡು ಬಡಿಸ್ತಾಯಿದ್ರು. ಪಾಪ ನಾನು ಊಟ ಮಾಡಲಿ ಅಂತ ಹೊರಟು ನಮ್ಮ ಫ್ರೆಂಡ್ ಹಸ್ಬೆಂಡ್ ಪಾಪುನ ಅಂದರೆ ಚೀಕುನ ಎತ್ಕೊಂಡ್ರು. ಎಲ್ಲರೂ ಸಪೋರ್ಟಿವ್ ಇಲ್ಲಿ. ಸೊ ವೀಡಿಯೋ ಮಾಡಿಸಿದ್ರೆ ಅಂತ ಹೇಳಿದ್ರೆ ಕೆಲವರು ಮುಖ ತೋರ್ಸೋಕ್ಕೆ ಅಥವಾ ಬೇಜಾರು ಮಾಡ್ಕೊತಾರೆ. ಅಯ್ಯೋ, ನಾವು ವೀಡಿಯೋದಲ್ಲಿ ಬರ್ತೀವ, ಯೂಟ್ಯೂಬಾ ಬೇಡ, ಹಾಗೆ ಹೀಗೆ ಅಂತ. ಅದಕ್ಕೆ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ. ನನ್ನ ವೀಡಿಯೋದಲ್ಲಿ ನೀವು ಬನ್ನಿ ಅಂತ ಡಿಸೈಡ್ ಮಾಡಿದ್ದೀನಿ ನಾನು. ಯಾಕಂದರೆ ಅವ್ರವ್ರ ಇಷ್ಟ ಅಲ್ವಾ, ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರಲ್ಲ. ಈ ಪುಟಾಣಿ ಇದೆಯಲ್ಲ, ಈ ಪುಟಾಣಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಯಾಕಪ್ಪ ಅಂತ ಹೇಳಿದ್ರೆ ನೋಡಿ, ಅವರಮ್ಮ ಅದನ್ನೇ ಹೇಳ್ತಾ ಇರೋದು, ದಿನಾ ನಮ್ಮ ವೀಡಿಯೋ ನೋಡುತ್ತಂತೆ ಪುಟಾಣಿ ಇದು. ಸೊ ಖುಷಿ ಆಯಿತು. ಯಾಕಂದರೆ ಹೇಳಿದ್ರೆ ನೋಡಿ, ನಾನು ಆಗಲೇ ಹೇಳಿದೆ, ಕೆಲವರು ಫೇಸ್ ತೋರ್ಸೋಕ್ಕೆ ಬೇಜಾರಾಗ್ತಾರೆ ಅಂತ. ಬಟ್ ಇಲ್ಲಿ ಆ ಥರ ಅಲ್ಲ, ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಮಾಡಿ ಅಂತ ಹೇಳಿದ್ರು. ಸೊ ಖುಷಿ ಆಗುತ್ತೆ ಅಲ್ವಾ. ಸೊ ಈ ಪುಟಾಣಿಗೆ ನಿಜವಾಗ್ಲೂ ಥ್ಯಾಂಕ್ಸ್. ಯಾಕಂತ ಹೇಳಿದ್ರೆ ನನ್ನ ವೀಡಿಯೋನು ಯಾರೋ ಒಬ್ಬರು ವೆಯ್ಟ್ ಮಾಡಿ ನೋಡ್ತಾರೆ ಅಂತ ಹೇಳಿದ್ರೆ ಖುಷಿ ಆಗುತ್ತೆ. ಸೊ ಎಲ್ಲರೂ ಅಷ್ಟೇ, ಆದಷ್ಟು ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಬಿಡಿ. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಹಾಗಂತ ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಹೋಗಬಾರ್ದು. ಸೊ ನಾನು ಹಾಗೆ ಹೇಳಿದೆ, ರೈಲ್ವೆ ಟ್ರ್ಯಾಕ್ ಪಕ್ಕ ಇದ್ದಂತಹ ದೇವಸ್ಥಾನ ಇದು. ಸೊ ದೇವಸ್ಥಾನ ಮುಗಿಸ್ಕೊಂಡು ಊಟ ಮಾಡಿ ನಾವು ಮನೆ ಕಡೆ
ಬಂದ್ವಿ. ಸಂಡೇ ಆಗಿರೋದ್ರಿಂದ ಬೇಗ ಬಂದು ಊಟ ಮಾಡಿದ್ವಲ್ಲ, ಬಂದಿದ ತಕ್ಷಣ ನಿದ್ದೆ ಮಾಡಿಬಿಟ್ವಿ ಅಂತಲೇ ಹೇಳ್ತೀನಿ. ಸೊ ಆ ಮುನೇಶ್ವರ ಸ್ವಾಮಿ ನನ್ನ ಫ್ರೆಂಡ್ ಅಂದರೆ ಶುಭನ ಫ್ಯಾಮಿಲಿಗೆ ಒಳ್ಳೇದು ಮಾಡಲಿ, ಹಾಗೆ ಯಾರೆಲ್ಲ ಲಾಗ್ ನೋಡ್ತಿದ್ದೀರಾ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.